ಎಲ್ರಿಗೂ ನಮಸ್ಕಾರ. ಇದೇ ಜನವರಿ 12ರಂದು ನಾವು 163ನೇ ವಿವೇಕಾನಂದರವರ ಜನ್ಮ ಜಯಂತಿಯನ್ನು ಆಚರಿಸ್ತಿದ್ದೇವೆ. ಇಡೀ ದೇಶದೆಲ್ಲೆಡೆ ಇದನ್ನು ರಾಷ್ಟ್ರೀಯ ಯುವಕರ ದಿನ, ರಾಷ್ಟ್ರೀಯ ಯುವ ದಿನ ಎಂದು ಕೂಡ ಕರೆಯುತ್ತಾರೆ. ಇವತ್ತು ನನ್ನ ಕಡೆಯಿಂದ ಇಮ್ಮಾರ್ಟಲ್ ಫಿಲಾಸಫರ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ ಅನ್ನೋ ಒಂದು ಪುಸ್ತಕದ ಪರಿಚಯವನ್ನು ನಿಮಗೆ ನಾನು ಮಾಡ್ತಾ ಇದ್ದೇನೆ. ಈ ಪುಸ್ತಕದ ಒಂದು ಮೊದಲ ಭಾಗದಲ್ಲಿ ಅವರು ಬಾಲ್ಯದ ದಿನಗಳನ್ನು ಹೇಗೆ ಕಳೆದಿದ್ರು, ಯಾವ ಒಂದು ಕುಟುಂಬಕ್ಕೆ ಹುಟ್ಟಿದ್ರು, ಅದಾದಮೇಲೆ ಅವರು ಯಾರಿಂದ ಎಲ್ಲ ಪ್ರಭಾವಿತರಾದರು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿಲಿಯಂ ವರ್ಡ್ಸ್ವರ್ತ್ ಅವರ ಒಂದು ಸಮಾಧಿಯನ್ನು, ಅಂದರೆ ದಿ ಎಕ್ಸ್ಕರ್ಷನ್ ಅನ್ನೋ ಒಂದು ಪುಸ್ತಕದ ಆಧಾರದಲ್ಲಿರುವಂತಹ ಸಮಾಧಿ ಅನ್ನೋ ಪದದ ಹಿಂದೆ ಹೇಗೆ ಅವರು ಪ್ರಭಾವಿತರಾದರು, ನಂತರದ ದಿನಗಳಲ್ಲಿ ಅವರನ್ನು ಯಾರು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾಗೋಕ್ಕೆ ಹೇಳ್ತಾರೆ, ಅದಾದಮೇಲೆ ಅಲ್ಲಿಂದ ಸಿಕ್ಕಿದಂಥ ತಿರುವು ಹೇಗಿತ್ತು, ಅವರ ಗುರುಗಳು ಆಗಿ ರಾಮಕೃಷ್ಣ ಪರಮಹಂಸರ ಒಂದು ಭೇಟಿ ಆದಮೇಲೆ ಯಾವ ಒಂದು ತಿರುವು ಅವರ ಬದುಕಲಾಯಿತು ಅನ್ನೋ ಒಂದು ಪರಿಚಯ ಕೂಡ ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಮುಂದೆ ಅವರು ರಾಮಕೃಷ್ಣ ಪರಮಹಂಸರ ಒಂದು ಸಂಪರ್ಕಕ್ಕೆ ಬಂದ ನಂತರ ಅವರ ಒಂದು ಭಾವಪರವಶತೆಯನ್ನು, ದೂರದೃಷ್ಟಿಯನ್ನು ಕೇವಲ ಕಾಲ್ಪನಿಕವಾಗಿ ನೋಡಿದ ವಿವೇಕಾನಂದರವರು ಅವರ ಕೌಟುಂಬಿಕ, ಸಾಮಾಜಿಕ, ಸಾಂಸ್ಕೃತಿಕ ಸವಾಲುಗಳನ್ನು ಎದುರಿಸಬೇಕಾದ್ರೆ ಮುಂದೆ ಇದೆಲ್ಲ ಯಾವ ಥರ ಒಂದು ಪರಿಣಾಮವನ್ನು ಬೀರ್ಬೋದು ಸಮಾಜದಲ್ಲಿ, ಯಾವ ಥರ ಒಂದು ಸಾಮಾಜಿಕ ಸವಾಲುಗಳನ್ನು, ಕೌಟುಂಬಿಕ ಕಲಹಗಳನ್ನು, ಅದ್ರ ಜೊತೆಗೆ ಕೆಲಸ ಸಿಗದಲೇ ನಿರುದ್ಯೋಗಿಯಾಗಿ ಕೆಲಸವನ್ನು ಹುಡುಕ್ತಾ ತಮ್ಮ ಮನೆಯವರಿಂದ ದೂರ ಆಗಿ ನಂತರದ ದಿನಗಳಲ್ಲಿ ಅವರು ದೇವರ ಅಸ್ತಿತ್ವ ಇದೆಯೋ ಇಲ್ವೋ ಅನ್ನೋ ಒಂದು ಸಂದೇಹಕ್ಕೆ ಒಂದು ಉತ್ತರವನ್ನು ರಾಮಕೃಷ್ಣ ಪರಮಹಂಸರಿಂದ ಪಡೆದುಕೊಳ್ತಾರೆ. ಅದಾದ ನಂತರ ರಾಮಕೃಷ್ಣ ಪರಮಹಂಸರ ಒಂದು ಪ್ರಭಾವದಲ್ಲಿ ಇದ್ದಂತಹ ವಿವೇಕಾನಂದರವರು ಕಾವಿ ತೊಡಲು ಕಾರಣ ಏನು ಅನ್ನೋದು ವಿವರಣೆ ಕೂಡ ಇದರಲ್ಲಿ ಇದೆ. ಕಾವಿ ತೊಟ್ಟ ನಂತರ ಅವರು ಆ ಒಂದು ರಾಮಕೃಷ್ಣ ಪರಮಹಂಸರ ಒಂದು ಶಿಷ್ಯರ ವರ್ಗಕ್ಕೆ ಹೇಗೆ ನಾಯಕರಾದರು, ರಾಮಕೃಷ್ಣ ಪರಮಹಂಸರ ಒಂದು ನಿಧನದ ನಂತರ ಅವರು ಯಾವ ಒಂದು ನಿರ್ಧಾರವನ್ನು ತೆಕ್ಕೊಂಡ್ರು ಅನ್ನೋದು ಕೂಡ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ವಿವೇಕಾನಂದರು ಅಂತ ಒಂದು ಹೆಸರುವಾಸಿ ಆಗೋಕ್ಕಿಂತ ಮುಂಚೆ ಅವರು ನರೇಂದ್ರ ಅನ್ನೋ ಒಂದು ಹೆಸರಲ್ಲಿ ಎಲ್ಲರಿಂದ ಕರೆಯಲ್ಪಟ್ಟಿದ್ರು. 1888ರಲ್ಲಿ ಭಾರತದ ಪರ್ಯಟನೆಯನ್ನು ಆರಂಭ ಮಾಡ್ತಾರೆ. ಅಂದರೆ ಪರ್ಯಟನೆಗೆ ಒಂದು ಪ್ರವಾಸಕ್ಕೆ ಹೋಗಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಅವರ ಜೊತೆ ಒಂದು ಕಮಂಡಲು, ಒಂದು ದಂಡ, ಮತ್ತು ಅವರಿಗೆ ಇಷ್ಟವಾದಂತಹ ಭಗವದ್ಗೀತೆ ಪುಸ್ತಕ ಮತ್ತು ದಿ ಇಮಿಟೇಷನ್ ಆಫ್ ಕ್ರೈಸ್ಟ್ ಅನ್ನೋ ಒಂದೆರಡು ಪುಸ್ತಕಗಳನ್ನು ಇಟ್ಕೊಂಡು ಭಾರತದ ಪರ್ಯಟನೆಗೆ ಹೋಗೋದ ಆರಂಭ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಹೀಗೆ ಪ್ರವಾಸವನ್ನು ಕೈಗೊಂಡ ವಿವೇಕಾನಂದರು 1888ರಲ್ಲಿ ಮೊದಲಿಗೆ ಗೌತಮ ಬುದ್ಧರು ಮತ್ತು ಆದಿಶಂಕರಾಚಾರ್ಯರು ಧರ್ಮ ಪ್ರಚಾರವನ್ನು ಮಾಡಿದ ವಾರಣಾಸಿ ಅಂತ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಅದಾದ ನಂತರ ಬಂಗಾಳದ ಬರಹಗಾರರಾದ ಭೂದೇವ ಮುಖೋಪಾಧ್ಯಾಯರನ್ನ ಪರಿಚಯ ಆಗಿ ಅವರಿಂದ ಒಂದು ಪ್ರಶಂಸೆ ಪಡಿತಾರೆ. ಈ ಒಂದು ಕಿರಿಯ ಪ್ರಾಯಕ್ಕೆ ಈ ಥರದ ಒಂದು ಜ್ಞಾನವನ್ನು ನೀವು ಪಡೆದಿದ್ದೀರಾ, ಮುಂದೆ ಒಂದು ಶ್ರೇಷ್ಠ ವ್ಯಕ್ತಿ ಆಗ್ತೀರಾ ಅಂತ ಕೂಡ ಒಂದು ಪ್ರಶಂಸೆಯನ್ನು ಪಡಿತಾರೆ. ನಂತರ ಸಂಸ್ಕೃತ ಮತ್ತು ವೈದಿಕ ವಿದ್ವಾಂಸರಾದ ಬಾಬು ಪರಮದಾಸರನ್ನು ಕೂಡ ಭೇಟಿ ಆಗ್ತಾರೆ. ಅಲ್ಲಿಂದ ಅವರು ಅಯೋಧ್ಯೆ, ಲಕ್ನೋ, ಹೀಗೆ ಭಾರತದ ಒಂದೊಂದು ಮೂಲೆಯನ್ನು ಕೂಡ ಪ್ರವಾಸ ಮಾಡೋಕೆ ಆರಂಭ ಮಾಡ್ತಾರೆ. ಪ್ರವಾಸ ಮಾತ್ರ ಅಲ್ಲ, ಅಲ್ಲಲ್ಲಿನ ಸ್ಥಳೀಯವಾದ ವಿಚಾರಗಳನ್ನು ಅವರು ಗ್ರಹಿಸ್ತಾ ಹೋಗ್ತಾರೆ. ಆ ಒಂದು ವಿಚಾರವನ್ನು ನಾವು ಚಾಪ್ಟರ್ 4, ಚಾಪ್ಟರ್ 3ಯಲ್ಲಿ ಪಡ್ಕೋಬಹುದು. ನಂತರ ಭಾರತದ ಒಂದು ಯೋಗ ಪರಂಪರೆ ಆಗಿರಲಿ, ವೇದಾಂತ ಅಧ್ಯಯನಗಳಾಗಲಿ, ಇವೆಲ್ಲ ವಿಚಾರಗಳನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಪ್ರಚಾರವನ್ನು ವಿವೇಕಾನಂದರವರು ಹೇಗೆ ಮಾಡ್ತಾರೆ, ಯಾರ್ಯಾರ ಸಂಪರ್ಕದ ಮೂಲಕ ಮಾಡ್ತಾರೆ ಅನ್ನೋ ಕೂಡ ವಿಚಾರ ಇದರಲ್ಲಿದೆ. ನಂತರ ಏಷ್ಯಾದ ಉಪಖಂಡಗಳಲ್ಲಿ ಅಲ್ಲಿನ ಬ್ರಿಟಿಷರ ಷರತ್ತುಗಳ ಅಧ್ಯಯನ ಮಾಡಿ ಮುಂದೆ ಅಲ್ಲಲ್ಲಿ ಇರುವಂತಹ ಹಿಂದೂ ಸಂಸ್ಥೆಗಳಿಗೆ ಭೇಟಿ ನೀಡಿ ಅವರ ವಿಚಾರಧಾರೆಯಿಂದ ಎಷ್ಟೋ ಹಿಂದೂ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳಲ್ಲಿ ಅವರ ಪ್ರಭಾವವನ್ನು ಬೀರ್ತಾರೆ. ಮುಂದೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಗೌರವ ಪ್ರಾಧ್ಯಾಪಕರಾಗಿ ಏಷ್ಯಾದಿಂದ ಮೊದಲ ವ್ಯಕ್ತಿ ಆಯ್ಕೆಯಾದವರು ಸ್ವಾಮಿ ವಿವೇಕಾನಂದರು. ಸೆಪ್ಟೆಂಬರ್ 11, 1893ರಲ್ಲಿ ಹೇಗೆ ಒಂದು ವಿಶ್ವದ ಧರ್ಮ ಸಂಸತ್ತಿನಲ್ಲಿ, ಅಂದರೆ ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಅವರು ಹೇಗೆ ಭಾರತೀಯ ವಿಚಾರಗಳನ್ನು ಅಲ್ಲಿ ಮಂಡಿಸ್ತಾರೆ, ಇಡೀ ವಿಶ್ವದಲ್ಲಿ ಅವರ ಉಪನ್ಯಾಸಕ್ಕೆ ಹೇಗೆ ಪ್ರಖ್ಯಾತತೆಯನ್ನು ಪಡೀತಾರೆ, ಮುಂದೆ ಆ ಪ್ರಭಾವದಿಂದ ಹೇಗಾಗತ್ತೆ ಅನ್ನೋದು ಕೂಡ ಮುಂದೆ ಹೇಳ್ತಾ ಹೋಗ್ತಾರೆ ಈ ಪುಸ್ತಕದಲ್ಲಿ. ಕೇವಲ ಅಮೆರಿಕ ಹಾಗೂ ಚಿಕಾಗೋದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅವರು ಪ್ರಭಾವ ಬೀರದಲ್ದೇ ಮುಂದೆ ಯುರೋಪಿಗೆ ಹೋಗ್ತಾರೆ. ಯುರೋಪಲ್ಲಿ ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅನ್ನೋ ಒಂದು ಮಹಿಳೆಯನ್ನ ಭೇಟಿ ಆಗ್ತಾರೆ. ಇವರ ಒಂದು ಪ್ರಭಾವ ಆ ಮಹಿಳೆಯ ಮೇಲೆ, ಈ ಒಂದು ಭಾರತೀಯತ್ವ, ಸನಾತನ ಧರ್ಮದ ಹಿಂದೂ ವಿಚಾರಗಳು ಏನಿದೆ ಆ ಪ್ರಭಾವ ಅವ್ರ ಮೇಲೆ ಬೀರಿ ಮುಂದೆ ಅವರು ಸಿಸ್ಟರ್ ನಿವೇದಿತಾ ಅಂತ ಒಂದು ಪ್ರಖ್ಯಾತತೆಯನ್ನು ಪಡೀತಾರೆ. ಅಲ್ಲಿಂದ ಆ ಗುರು ಶಿಷ್ಯ ಪರಂಪರೆ ಯುರೋಪು ಮತ್ತು ಲಂಡನ್ ಮತ್ತು ಭಾರತದಲ್ಲಿ ಸ್ವತಂತ್ರ ಹೋರಾಟದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋ ಒಂದು ವಿಷಯ ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಹಿಂತಿರುಗಿದಂತಹ ವಿವೇಕಾನಂದರು 1897ರಲ್ಲಿ ಅಂದರೆ ಬೇಲೂರು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ರಾಮಕೃಷ್ಣ ಪರಮಹಂಸರ ಒಂದು ಮಿಷನನ್ನು ಪ್ರಧಾನ ಕಚೇರಿಯಾಗಿ ಉದ್ಘಾಟನೆ ಮಾಡಿ
ಅಲ್ಲಿ ಯಾವ ಥರದ ಸವಾಲುಗಳನ್ನು, ಯಾವ ಥರದ ಅಡೆತಡೆಗಳನ್ನು ಮತ್ತು ಮುಂದೆ ಅದನ್ನು ವಿಸ್ತಾರಗೊಳಿಸೋಕೆ ಯಾವ ಕ್ರಮವನ್ನು ಕೈಗೊಂಡ್ರು ಅನ್ನೋದು ಕೂಡ ಈ ಒಂದು ಪುಸ್ತಕದಲ್ಲಿ ಪರಿಚಯ ಮಾಡಿದ್ದಾರೆ. ಇದಲ್ಲದೆ ಫೈನಲ್ ಎನ್ಲೈಟ್ಮೆಂಟ್ ಅನ್ನೋ ಒಂದು ಚಾಪ್ಟರಲ್ಲಿ ಹೇಗೆ ಅವರು ತಾರ್ಕಿಕವಾಗಿ ಧರ್ಮದ ವಿಚಾರಗಳನ್ನು, ಅಂದರೆ ರಿಲಿಜನ್, ಧರ್ಮದ ಏಕತೆಯನ್ನು ನಾವು ಹೇಗೆ ರಾಮಕೃಷ್ಣ ಪರಮಹಂಸರ ಒಂದು ತತ್ವಾದರ್ಶವನ್ನು ಕೇಂದ್ರೀಕೃತವಾಗಿಟ್ಕೊಂಡು ಸಾರಬಹುದು, ಅದರ ಜೊತೆಗೆ ಆಧ್ಯಾತ್ಮಿಕ ಮತ್ತು ಮಾನವೀಯ ಸೇವೆಗಳಲ್ಲಿ ಜಾಗತಿಕ ಪ್ರಪಂಚದಲ್ಲಿ ನಾವು ಹೇಗೆ ಕಾರ್ಯನಿರ್ವಹಿಸೋದು ಅನ್ನೋದು ಕೂಡ ಪರಿಚಯ ಈ ಪುಸ್ತಕದಲ್ಲಿದೆ. ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಒಂದು ತತ್ವಾದರ್ಶಗಳನ್ನು ಕೇಂದ್ರೀಕೃತವಾಗಿಟ್ಕೊಂಡು ದೇಶದ ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಹೇಗೆ ಬದಲಾವಣೆಯನ್ನು ತರ್ಬೋದು ಒಂದು ಭಾರತದ ಕುಟುಂಬ ವ್ಯವಸ್ಥೆಯಲ್ಲಿ, ಒಂದು ತಳಮಟ್ಟದ ವ್ಯವಸ್ಥೆಯಲ್ಲಿ ಅನ್ನೋ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಏಕನಾಥ್ ರಾನಡೆ ಅವರು ಹೇಗೆ ಒಂದು ವಿಮರ್ಶೆ ಮತ್ತು ಸಾಕಾರಗೊಳಿಸೋಕೆ ಏನೇನೆಲ್ಲ ಮಾಡ್ಬೋದು ಅಂತ ಕೂಡ ಯಾವ ಥರ ವಿಮರ್ಶೆ ಮಾಡಿದ್ದಾರೆ ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಪರಿಚಯ ಇದೆ. ಎಷ್ಟೋ ಜನಕ್ಕೆ ಸ್ವಾಮಿ ವಿವೇಕಾನಂದರವರ ಮತ್ತು ಏಕನಾಥ್ ರಾನಡೆಯವರ ನಡುವೆ ಇದ್ದಂತಹ ಸಂಬಂಧದ ಬಗ್ಗೆ ಗೊತ್ತಿಲ್ಲ. ಅದು ಎಷ್ಟು ಸಕಾರಾತ್ಮಕವಾಗಿತ್ತು, ದೇಶದ ಪರವಾಗಿ ಹೇಗೆ ಯುವಕರಲ್ಲಿ ಒಂದು ಸೇವಾ ಮನೋಭಾವವನ್ನು ತರಬೇಕು ಅನ್ನೋ ಒಂದು ಉದ್ದೇಶ ಅವರು ಇಬ್ಬರಲ್ಲಿತ್ತು ಅನ್ನೋದು ನಮಗೆ ಈ ಪುಸ್ತಕದಲ್ಲಿ ಗೊತ್ತಾಗುತ್ತೆ. ನಂತರ ಕನ್ಯಾಕುಮಾರಿಯಲ್ಲಿ ಅವರು ಮಾಡಿದಂತಹ ಒಂದು ತಪಸ್ಸು, ಅಂದರೆ ಒಂದು ಎಲ್ಲಿ ಅವರು ಧ್ಯಾನವನ್ನು ಮಾಡ್ತಾರೆ, ಅಲ್ಲಿ ಹೇಗೆ ಒಂದು ಸ್ಮಾರಕ ನಿರ್ಮಿಸೋದಲ್ಲಿ ಏಕನಾಥ್ ರಾನಡೆಯವರ ಪಾತ್ರ ಇದೆ. ಅದಾದ ನಂತರ ಎಷ್ಟೋ ವಿವೇಕಾನಂದರವರ ಒಂದು ತತ್ವಾದರ್ಶಗಳ ಕೇಂದ್ರವಾಗಿಟ್ಕೊಂಡು ಎಷ್ಟೋ ಆಶ್ರಮಗಳು, ಸೇವಾಶ್ರಮಗಳು ಸ್ಥಾಪನೆ ಆಗುತ್ತೆ. ಅದರಲ್ಲಿ ಏಕನಾಥ್ ರಾನಡೆಯವರ ಪಾತ್ರ ಹೇಗಿತ್ತು, ಅವರ ಕೊಡುಗೆ ಏನಿತ್ತು ಅನ್ನೋದು ಕೂಡ ಈ ಪುಸ್ತಕದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಏನು ಹೇಳಬೇಕು ಅಂದರೆ, ಭಾರತದ ವಿಚಾರ ತತ್ವಾದರ್ಶಗಳನ್ನು ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಹೇಗೆ ಒಂದು ವಿಶ್ವ ದಾರ್ಶನಿಕರಾಗಿ ಹೊರಹೊಮ್ಮುತ್ತಾರೆ, ಆ ಒಂದು ಕನಸನ್ನು ಕಾಣ್ತಾರೆ, ಕನಸಿನ ಭಾರತವನ್ನು ಕಾಣ್ತಾರೆ, ಅದನ್ನು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಹೇಗೆ ಏಕನಾಥ್ ರಾನಡೆಯವರು ಕೂಡ ಒಂದು ಮಹತ್ವವಾದ ಪಾತ್ರವನ್ನು ವಹಿಸಿದ್ದಾರೆ. ಅದಾದ ನಂತರ ಹೇಗೆ ಆ ತತ್ವಾದರ್ಶಗಳು ನಡ್ಕೊತಾ ಇಂದಿನವರೆಗೂ ವಿವೇಕಾನಂದರು ಒಂದು ಪ್ರಭಾವಿತ ವ್ಯಕ್ತಿತ್ವವಾಗಿ ಹೊರಹೊಮ್ಮಿದ್ದಾರೆ, ಯುವಕರಿಗೆ ಒಂದು ಪ್ರೇರಣೆಯಾಗಿದ್ದಾರೆ ಅನ್ನೋದು ಈ ಪುಸ್ತಕದಲ್ಲಿ ದ ಇಮ್ಮಾರ್ಟಲ್ ಫಿಲಾಸಫರ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದರವರ ಪುಸ್ತಕದಲ್ಲಿ ನನಗೆ ತಿಳಿದಂಥ ವಿಷಯ. ಹಾಗಾಗಿ ಸ್ವಾಮಿ ವಿವೇಕಾನಂದರವರು ಕೇವಲ ನಮ್ಮ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ, ಇಡೀ ವಿಶ್ವದಲ್ಲಿರುವ ಎಲ್ಲ ಯುವ ಸಮೂಹಕ್ಕೆ ಒಂದು ಪ್ರೇರಣೆ, ಒಂದು ಸ್ಫೂರ್ತಿಯ ಸೆಲೆ ಮತ್ತು ಒಂದು ಆಕರ್ಷಣೆ. ಆ ಒಂದು ವಿಚಾರವನ್ನು ನಾವು ಈ ಒಂದು ವಿವೇಕಾನಂದರವರ ಜಯಂತಿ ದಿನ ಸ್ಮರಣೆಯನ್ನು ಮಾಡುತ್ತಾ ಅವರ ವಿಚಾರಗಳಿಗೆ ನಾವು ಇನ್ನಷ್ಟು ಜನರನ್ನು ಪ್ರಭಾವಿತರಾಗಿ ನಾವೆಲ್ಲರೂ ಅವರಿಂದ ಸ್ಫೂರ್ತಿಗೊಂಡು ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು, ಸೇವಾ ಮನೋಭಾವವನ್ನು ರೂಢಿಸ್ಕೊಳ್ಬೇಕು. ಪುಸ್ತಕ ಅಧ್ಯಯನಗಳ ಮೂಲಕ ವಿವೇಕಾನಂದರವರ ಒಂದು ಆಲೋಚನೆಗಳು ನಮಗೆ ಹೇಗೆ ಪ್ರಭಾವ ಬೀರ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ಕೂಡ ಉದಾಹರಣೆ. ಹಾಗಾಗಿ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರವರು ಕಂಡಂತಹ ಕನಸಿನ ಭಾರತವನ್ನು ಕಟ್ಟುವುದರಲ್ಲಿ ತನ್ಮಯರಾಗೋಣ. ಜೈ ಹಿಂದ್, ನಮಸ್ಕಾರ. ಸುವಿವೇಕಮಯಂ ಸ್ವಾನಂದಮಯಂ